ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಮೇಡಮ್ ಅವರೇ, ಮೇಡಮ್ ಅವರೇ ಏನಾಯ್ತು? ಇಲ್ಲಿ ತೋರಿಸಿ. ಸಿದ್ದೋರೆ, ನಾವೀಗ ಮಾಡಬೇಕಾಗಿರೋದು ಈ ಕೆಲಸ, ರೊಮ್ಯಾನ್ಸ್ ಅಲ್ಲ. ಕೆಲ್ಸದ ಜೊತೆಗೆ ರೊಮ್ಯಾನ್ಸ್ ಇದ್ರೆ ಕೆಲಸ ಸ್ವಲ್ಪ ಬೇಗ ಆಗುತ್ತಲ್ವಾ? ಸಿದ್ದು ಅವರೇ ನೋಡಿ, ಮೊದಲು ಈ ಕೆಲಸ ಮಾಡೋಣ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಹೋಗಿ ಆಚೆ ಕಡೆ ಕೂತ್ಕೊಳ್ಳಿ, ನಾನೆಲ್ಲ ಮುಗಿಸ್ಕೊಂಬರ್ತೀನಿ. ಗಂಡ ಎಷ್ಟು ರೊಮ್ಯಾಂಟಿಕ್ ಆಗಿರ್ಬೇಕಾದ್ರೆ ಹಿಂಗೆ ಆಡ್ತಿರಲ್ಲ ಮೇಡಮ್ ಅವರೇ. ಕಾರದ ಘಾಟ್ಗಿಂತ ನಿಮ್ಮ ಕೋಪನೇ ಜೋರಾಗದೆ. ಸರಿ ಸರಿ, ಈಗ ಕೆಲಸ ಮಾಡೋಣ, ಆಮೇಲೆಲ್ಲ ನೋಡ್ಕೊಳ್ಳೋಣ. ನಾನು ಇದನ್ನು ಮುಗಿಸ್ತೀನಿ, ನೀವು ಹೋಗ್ಬಿಟ್ಟು ಮಾವಿನಕಾಯಿ ನಿಂಬೆಹಣ್ಣು ಎಲ್ಲ ಹೆಚ್ಚಿಬಿಟ್ಟು ಕೊಡಿ. ನಾನು ನನ್ನ ಕೆಲಸನ ಮಾಡ್ತಾನೆ ಇದ್ದೀನಿ. ಸಿದ್ದು ಅವರೇ, ಹಲೋ, ಹೇಳಿ. ಹಲೋ ಸರ್, ನಾನು ನೀಲು ಅಂತ, ಜವರೇಗೌಡ ಅವ್ರ ಸೊಸೆ. ಅವರು ನೀವು ಬರ್ದಿರೋಂಥ ಲೆಟರ್ನ ಓದಿದ್ರು, ಅದನ್ನು ಓದಿ ನಿಮಗೆ ಕಾಲ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಫೋನ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು ಮೇಡಮ್. ಅಲ್ಲ, ಅದೇನೋ ಸಾಕ್ಷಿ ಇದೆ ಅಂತ ಬರ್ದಿದ್ರಲ್ಲ ಲೆಟರಲ್ಲಿ, ಏನು ಸಾಕ್ಷಿ ಇದೆ? ನೋಡಿ ಮೇಡಮ್, ಅದನ್ನು ನಾನು ಸಿದ್ದೇಗೌಡ್ರ ಹತ್ರನೇ ಮಾತಾಡಬೇಕು. ಅದು ನೋಡಿ, ಸಿದ್ದೇಗೌಡ ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಅವ್ರು ಬರೋದು ಇನ್ನೂ ಒಂದು 15 to 20 ಡೇಸ್ ಆಗುತ್ತೆ. ಅದಕ್ಕೆ ಅದೇನಿದೆಯೋ ನೀವು ನನ್ನ ಹತ್ರ ಹೇಳಿ, ಏನು ತೊಂದರೆ ಇಲ್ಲ. ಅದು ಏನು ಅಂದರೆ ಮೇಡಮ್, ಸಿದ್ದೇಗೌಡ ಅವ್ರದ್ದು ಆಕ್ಸಿಡೆಂಟ್ ಕೇಸ್ ಇದೆಯಲ್ಲ, ಆ ಕೇಸಲ್ಲಿ ಸಿದ್ದೇಗೌಡ ಅವರು ಆಕ್ಸಿಡೆಂಟೇ ಮಾಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ. ಅದನ್ನ ಸಿದ್ದೇಗೌಡರು ಕೊಡಬೇಕು, ಆ ಸಾಕ್ಷಿನ ತೋರಿಸ್ಬೇಕು ಅಂತ ಮನೆ ಹತ್ರನೂ ನಾನು 2 ಸತಿ ಬಂದಿದ್ದೆ, ಆದ್ರೆ ಮೀಟ್ ಮಾಡಕ್ ಆಗ್ಲಿಲ್ಲ. ಈ ಸಾಕ್ಷಿ ಅವ್ರ ಕೈಗೆ ಏನಾದ್ರೂ ಸಿಕ್ಕಿದ್ರೆ ಅವರು ನಿರಪರಾಧಿ ಅಂತ ನಾವು ಖಂಡಿತ ಪ್ರೂವ್ ಮಾಡ್ಬೋದು ಮೇಡಮ್. ಅಯ್ಯೋ ಸರ್, ನೀವು ನಮ್ಮ ಪಾಲ್ಗೆ ದೇವರಿದ್ದಾಗೆ. ಸಿದ್ದು ನಮ್ಮ ಮನೆಯವರೆಲ್ರಿಗೂ ಕೂಡ ತುಂಬಾನೇ ಇಷ್ಟ. ಅವನ ಕಂಡ್ರೆ ತುಂಬ ಪ್ರೀತಿ, ಪುಟ್ಟು ಮಗು ಥರ ನೋಡ್ತೀವಿ ಅವನನ್ನ. ಅವನು ಇಂಥ ಒಂದು ಕೇಸಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಗೊತ್ತಾದಾಗಿಂದ ನಾವೆಲ್ಲರೂ ಎಷ್ಟು ನೋವಲ್ಲಿದ್ದೀವಿ ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ. ಅದಕ್ಕೆ ನೀವು ಅದೇನು ಸಾಕ್ಷಿ ಇದೆಯೋ ಅದನ್ನು ನಮ್ಮ ಹತ್ರ ಕೊಡಿ, ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಋಣನ ನಾವು ಯಾವತ್ತೂ ಮರೆಯಲ್ಲ. ಸರಿ ಮೇಡಮ್, ನೀವು ನನಗೆ ಲೊಕೇಶನ್ ಶೇರ್ ಮಾಡಿದ್ರೆ ನಾನು ಸಾಕ್ಷಿ ಆಧಾರನೆಲ್ಲ ತಗೊಂಡು ಅಲ್ಲಿಗೆ ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಾನು ಲೊಕೇಶನ್ ನಿಮ್ಗೆ ಈಗಲೇ ಸೆಂಡ್ ಮಾಡ್ತೀನಿ, ಬೇಗ ಬಂದ್ಬಿಡಿ, ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿದ್ದು, ಹೋಗಿ ಹೋಗಿ ಇಂಥ ಒಂದು ಸಾಕ್ಷಿ ನನ್ನ ಕೈಗೆ ಸಿಗಾಕೋಬೇಕಿತ್ತ? ನಿನ್ನ ಹಣೆ ಬರೋಕ್ಕಿಷ್ಟು. ಇನ್ಮೇಲಿದೆ ನೋಡು ಈ ನೀಲು ಆಟ. ಲೆಟ್ರ್ ಏನೋ ಜಯಂತ್ ಕೈ ಸೇರಿದೆ, ಆದರೆ ಈಗ ಅವನ ಹತ್ರ ಹೇಗೆ ದುಡ್ಡು ಕೇಳೋದು? ನಾನೇನಾದರೂ ನನ್ನ ಅಡ್ರೆಸ್ ಕೊಟ್ಬಿಟ್ಟಿದ್ರೆ ಅವನು ರಿಪ್ಲೈ ಏನಾದರೂ ಮಾಡಿಬಿಡ್ತಿದ್ದೇನೋ. ಇಲ್ಲ, ನಾನು ಹುಡ್ಕೊಂಡು ಬಂದು ಒಂದು ಗತಿ ಕಾಣಿಸ್ತಿದ್ದ. ಈಗ ಅವನಿಗೆ ನಾನು ಅಂತ ಗೊತ್ತಾಗದೇ ಇರೋ ಹಾಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು. ನನ್ನ ನಂಬರಿಂದನೇ ಫೋನ್ ಮಾಡಲ, ಮಾಡಿದ್ರೆ ಅವನ ಅಡ್ರೆಸ್ ಟ್ರೇಸ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ಆಗ ನಾನೇ ಅಂತ ಗೊತ್ತಾದರೆ ಕೆಲಸ ಕೆಡುತ್ತೆ. ಛೇ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಬ್ರೋ, ಏನಾಯ್ತು? ಕೂತ್ಕೋ. ಅಲ್ವೋ, ಟೈಗರ್ ಫಾರೆಸ್ಟಲ್ಲಿ ಟೈಗರ್ ಇಲ್ಲದೆ ಇರೋ ಥರ ಟೆನ್ಷನ್ ಆಗ್ಬಿಡಿಯಲ್ಲೋ, ಏನಾಯ್ತು? ಏನಿಲ್ಲ ಕಣ. ಏನಿಲ್ಲ ಅನ್ನೋದ್ರಲ್ಲೇ ಇಷ್ಟೊಂದು ಟೆನ್ಷನ್ ಇರಬೇಕಾದ್ರೆ ಏನೋ ಇರಲೇಬೇಕು. ಹೇಳಪ್ಪ, ಮನೆ ಟೆನ್ಷನ್ನ, ಆಫೀಸ್ ಟೆನ್ಷನ್ನ, ಆಮೇಲೆ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಿ ಎಡವಟ್ಟಾಗೋದು ಬೇಡ. ನನ್ನ ಹತ್ರ ಹೇಳ್ಕೊ, ಪರವಾಗಿಲ್ಲ.
ಈ ನನ್ನ ಮಗನಿಗೆ ಜಯಂತ್ನ ಬ್ಲ್ಯಾಕ್ ಮೇಲ್ ಮಾಡೋ ವಿಷಯನ ಹೇಗೆ ಹೇಳೋದು? ಹೇಳಿದರೆ ಈ ವಿಷಯ ಖಂಡಿತ ಲೀಕ್ ಆಗುತ್ತೆ. ಇಲ್ಲದೆ ಹೋದರೆ ಇವನಿಗೂ ಪಾಲು ಕೊಡಬೇಕಾಗತ್ತೆ. ಅದು ಆಗೋದೇ ಬೇಡ. ಅದೇ ನಮ್ಮ ಬಾಸ್ ಇದ್ದಾನಲ್ಲ, ನಿಜಗುಣ. ನಿಜಗುಣ ಅಲ್ಲ ಕಣ, ಮತ್ತೆ ನಿಜಗುಣ ತಲೆ ಮರ್ಸ್ಕೊಂಡು ಭಾಳ ದಿನ ಆಗೋಯ್ತು. ಬಾಯಿ ಬಂದಂಗೆ ಮಾತಾಡ್ತಾನೆ ಕಣ. ಯಾವ ಕೆಲಸ ಮಾಡಿದ್ರೂ ಒಪ್ಪಲ್ಲ. ಅವ್ನು ನೋಡಿದ್ರೆ 4 ಒದ್ದು ಬಿಡೋಣ ಅನ್ಸುತ್ತೆ. ಆದರೆ ಏನು ಮಾಡೋದು, ಆಗಲ್ವಲ್ಲ. ಬ್ರೋ, ನಿಮ್ಮ ಬಾಸಿಗೆ ಬೈಯೋದು ತುಂಬ ಈಸಿ ಕೆಲಸ ಕಣ. ಏನು ತಮಾಷೆ ಮಾಡ್ತಿದ್ದೇನಪ್ಪ? ಆಮೇಲೆ ಅವ್ನು ನನ್ನನ್ನು ಕೆಲಸದಿಂದ ಓಡಿಸ್ಬಿಟ್ರೆ ಬಾಯ್ ಬಡ್ಕೋಬೇಕಷ್ಟೇ ನಾನು. ಬ್ರೋ, ಇವಾಗ ಅವನ್ನ ಬೈದ್ರೆ ನಿಂಗೆ ಸಮಾಧಾನನೇ ಹೇಳು. ಸಮಾಧಾನ ಸಿಗುತ್ತೆ, ಆದ್ರೆ ಆಗ್ಬೇಕಲ್ವಾ? ಬ್ರೋ, ಅರ್ಜುನನಿಗೆ ಶ್ರೀಕೃಷ್ಣ ಹೇಗೆ ದಾರಿ ತೋರಿಸಿದ್ನೋ ಹಾಗೆ ನಿನ್ನ ಜೀವನಕ್ಕೆ ನಾನು ದಾರಿ ತೋರಿಸ್ತೀನಿ. ಹೌದಾ? ಹೇಳಪ್ಪ ಅದೇನು ಅಂತ. ಬ್ರೋ, ನೀನು ಅವನ್ನ ನೇರವಾಗಿ ಬೈಯೋಕ್ಕಾಗಲ್ಲ, ಫೋನಲ್ಲಿ ಬೈಬೋದಲ್ಲ. ಫೋನಲ್ಲಿ ಬೈದ್ರೆ ನಾನು ಯಾರು ಅಂತ ಗೊತ್ತಾಗಲ್ವನ? ಅವನಿಗೆ ಗೊತ್ತಾಗಬಾರ್ದು, ಅನುಮಾನ ಬರಬಾರ್ದು. ಬ್ರೋ, ಒಂದು ಚೂರು ಡೌಟ್ ಬರಲ್ಲ. ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಫಸ್ಟು ಒಂದು ಬೇಸಿಕ್ ಮೊಬೈಲ್ ಸೆಟ್, ಕೀಪ್ಯಾಡ್ ಸೆಟ್ ಇರುತ್ತಲ್ಲ, ಅದನ್ನು ಪರ್ಚೇಸ್ ಮಾಡಬೇಕು. ಅದಕ್ಕೊಂದು ಸಿಮ್ ಕಾರ್ಡ್ ಪರ್ಚೇಸ್ ಮಾಡಬೇಕು. ಅದನ್ನು ಬೇರೆಯವ್ರ ಹೆಸರಲ್ಲಿ ಮತ್ತು ಅಡ್ರೆಸ್ಸಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಓಕೆನಾ? ಫೋನ್ ಮಾಡು, ಬೈ, ಮನಸೋ ಇಚ್ಛೆ ಬಂದಾಗ ಚೆನ್ನಾಗಿ ಬೈ, ಕ್ಲೋಸ್ ಮ್ಯಾಟರ್. ಆದರೆ ನಿನ್ನ ಕೆಲಸದ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ಅವನಿಗೆ ಗೊತ್ತಾಗಬಾರ್ದು, ಹಾಗೆ ನೋಡ್ಕೊ ಅಷ್ಟೆ. ಐಡಿಯಾ ಏನೋ ಸಖತ್ತಾಗಿದೆ ಕಣ. ಆದರೆ ಅವ್ನ ಲೊಕೇಶನ್ ಟ್ರೇಸ್ ಮಾಡಿಬಿಟ್ರೆ? ಬ್ರೋ, ಯಾವ ಸಂಬಂಧದಲ್ಲಿ ಇದೆಯಾ ಇದು? ಮಿಲೇನಿಯಲ್ಸ್ ನೀವೆಲ್ಲ, ನಾವು ಜೆನ್ಜಿ. ಅದೇನು ಸ್ಮಾರ್ಟ್ ಫೋನ್ ಏನೋ ಟ್ರೇಸ್ ಮಾಡೋದಕ್ಕೆ? ಬೇಸಿಕ್ ಕೀಪ್ಯಾಡ್ ಸೆಟ್ ಕಣ. ಅವ್ರು ಕಂಡುಹಿಡಿದ್ರು ಅಡ್ರೆಸ್ ಕಂಡುಹಿಡಿತಾರೆ. ಆ ಅಡ್ರೆಸ್ ನಿನ್ನ ಹೆಸರಲ್ಲೇ ಇರೋಲ್ಲಪ್ಪ. ಆಮೇಲೆ ನೀನು ಫೋನ್ ಮಾಡಿರೋ ಜಾಗದಿಂದ ಸಾವಿರಾರು ಜನ ಫೋನ್ ಮಾಡಿರ್ತಾರೆ. ಸಿಮ್ ಇಲ್ಲದ್ಮೇಲೆ ನಿನ್ನನ್ನು ಹೇಗೋ ಕಂಡಿರ್ತಾರೆ ಅಲ್ವಿನ? ಐಡಿಯಾ ನೋಡ. ನಿನ್ನ ಐಡಿಯಾ ಸಖತ್ತಾಗಿದೆ ಕಣ. ಆದರೆ ಆ ಸಿಮ್ನ ಬಿಸಾಕದೆ ಮತ್ತೆ ಅದೇ ನಂಬರಿಂದ ಫೋನ್ ಮಾಡಿದ್ರೆ ಅವ್ನು ಫೋನ್ ಅಟೆಂಡ್ ಮಾಡದೆ ಹೋದರೆ? ಸಿಂಪಲ್. ಆ ಸಿಮ್ ಬಿಸಾಕು, ಬೇರೆ ಸಿಮ್ ತಗೋ, ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸು, ಅಡ್ರೆಸ್ ಬೇರೆಯವ್ರದ್ದು ಹಾಕ್ಸು, ಫೋನ್ ಮಾಡು, ಬೈ, ಸಿಮ್ ಬಿಸಾಕು, ಬೇರೆ ಸಿಮ್ ತಗೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನೋ ಮಾಡೋದು? ಬ್ರೋ, ನಿಮ್ಮ ಬಾಸ್ ಒಳ್ಳೆನೋ ಕೆಟ್ಟವನೋ ಹೇಳು. ಅವನೊಂಥರ ಗೋಮುಖ ವ್ಯಾಘ್ರ ಐತೆ ಅನ್ಕೊಣ. ಎದುರುಗಡೆ ಬೇರೆ ಥರ ಇರ್ತಾನೆ, ಅದರ ಒಳಗೆ ಮಾಡಬಾರ್ದು ಕೆಲಸ ಮಾಡ್ತಾನೆ. ಈ ಲೇಡೀಸ್ ಎಂಪ್ಲಾಯೀಸ್ಗಳೆಲ್ಲ ಅವ್ನು ನೋಡಿದ್ರೆ ಗಡಗಡ ನಗ್ತಾರೆ. ಹಾಗಾದರೆ ಕೆಟ್ಟವನೇ ಬಿಡು. ಅಷ್ಟು ಸುಲಭವಾಗಿ ಅವನು ಪೊಲೀಸ್ ಹತ್ರ ಹೋಗಕ್ಕೆ ಸಾಧ್ಯನೇ ಇಲ್ಲ. ನೀನು ಸೇಫ್, ಡೋಂಟ್ ವರಿ ಅಟ್ ಆಲ್. ಸರಿ ಕಣ, ನೀನು ಹೇಳ್ದಾಗೆ ಮಾಡ್ತೀನಿ. ಇದೇ ಖುಷಿಗೆ ದಮ್ ಕೊಡಿಸ್ತೀನಿ ಬಾ. ಹೌದಾ? ಅಯ್ಯೋ ರಾಜ, ನೀನು ಕೊಡಿಸು ಬಾ. ಲಕ್ಷ್ಮೀ ನಿವಾಸ